ಸ್ವೀಕರಿಸುವೆ. ಲಕ್ಷ್ಮಣ, ನಿನಗೆ ಮಂಗಳವಾಗಲಿ. ಮೇಲೇಳು ಸಹೋದರ. ಇದೇನಣ್ಣ, ಸದಾ ಸೂರ್ಯ ಚಂದ್ರರ ಕಿರಣಗಳಂತೆ ಕಂಗೊಳಿಸುತ್ತಿದ್ದ ಈ ನಿಮ್ಮ ಮುಖಕಮಲವು ಈ ರೀತಿ ಬೆಂದ ತಾವರೆಯಂತೆ ಬಾಡಿರಲು ಕಾರಣವೇನು? ಅತ್ತಿಗೆ ಮುಖದಲ್ಲೇನೋ ಮೌನ, ಕೋಮಲವಾದ ಈ ನಿಮ್ಮ ನಯನದಲ್ಲಿ ಕಣ್ಣೀರ ಬಾಷ್ಪ ಏಕೆ? ಏನಾಯಿತಣ್ಣ? ಏನೆಂದು ಹೇಳಿ ಸಹೋದರ, ಇಂದಿನಿಂದ ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಇಚ್ಛಿಸಿರುವೆನು. ಅಣ್ಣ, ಈ ದಿನ ನಿಮ್ಮ ಪಟ್ಟಾಭಿಷೇಕ ಮಹೋತ್ಸವವಲ್ಲವೇ? ಇಂತಹದರಲ್ಲಿ ವನವಾಸವೇ? ಹೌದು ಸಹೋದರ. ಹಾಗಾದರೆ ಈ ಅಯೋಧ್ಯೆ ಪಟ್ಟಾಭಿಷೇಕ? ಅದು ಅನುಜನಾದ ಭರತನಿಗೆ. ಇದು ಕೈಕಾದೇವಿಯ ನಿರ್ಧಾರ, ತಂದೆಯವರ ವರಪ್ರಸಾದ. ಏನು ಕೈಕಾದೇವಿ ನಿರ್ಧಾರವೇ? ಮನವಿಲ್ಲದ ಕೀಲ ಕೈಕೆಯ ಸಹೋದರ, ಮನವಿಲ್ಲದ ಕೀಲ ಕೈಕೆಯ, ಮನವಿಲ್ಲದ ಕೀಲ ಕೈಕೆಯ, ಮನವಿಲ್ಲದ ಕೀಲ ಕೈಕೆಯ ಜನತನವನು ಏನ ಬೇಡ್ವೆ ಅಣ್ಣ ನೀನು ದಿನವಾಕ್ಯವ. ಏನ ಬೇಡ್ವೆ ಅಣ್ಣ ನೀನು ದಿನವಾಕ್ಯವ. ಏನ ಬೇಡ್ವೆ ಅಣ್ಣ ನೀನು ದಿನವಾಕ್ಯವ. ಸುಂದರಿಯು ಕೈಕೆಯೆಂದು ತಾನು ತಿಳಿಯುವುದೇ. ಅಣ್ಣ ಸಹೋದರ, ಶಾಂತನಾಗಮ್ಮ. ಸುಂದರಿಯು ಕೈಕೆಯೆಂದು ತಾನು ತಿಳಿಯುವುದೇ, ತಂದೆ ಬೇಡ್ವಲಿಂದ ವಚನ. ಅಣ್ಣ ತಂದೆ ಬೇಡ್ವಲಿಂದ ವಚನ. ಅಣ್ಣ ತಂದೆ ಬೇಡ್ವಲಿಂದ ವಚನ ಮುಂದನರಿಯದೆ ಏನ ಬೇಡ್ವೆ ಅಣ್ಣ ನೀನು ಹೀನವಾಗ್ಯವ, ಹೀನವಾಗ್ಯವ, ಹೀನವಾಗ್ಯವ. ಕೂಡದುಣ್ಣ ಕೂಡದು, ಇದೆಂದಿಗೂ ನಡೆಯಲಾಗದು. ರಘುವಂಶ ಕುಲತಿಲಕನಾದ ಅಯೋಧ್ಯಾಧಿಪತಿ ದಶರಥ ಚಕ್ರವರ್ತಿಯ ಜ್ಯೇಷ್ಠ ಪುತ್ರನಾದ ನಿನಗೆ ಸಲ್ಲದ ಈ ಅಯೋಧ್ಯೆ ಪಟ್ಟಾಭಿಷೇಕ ಆ ಭರತನಿಗೆ ಅದೇಗೆ ಸಲ್ಲುವುದು? ಕ್ರೂರ ಕಠೋರ ವಾಕ್ಯಗಳಿಂದ ತಂದೆಯ ಮನಸ್ಸನ್ನು ನೋಯಿಸಿ ನಿನ್ನನ್ನು ಪರದೇಶಿಯಾಗಿ ಮಾಡಬೇಕೆಂದಿರುವ ಆ ಹೆಮ್ಮಾರಿ ಕೈಕೆಯನ್ನು ಈಗಲೇ ನಿಲ್ಲ ಸಹೋದರ. ರಘುವಂಶ ತನಯನಾಗಿ ಇಂತಹ ಪಾತಕ ನುಡಿಗಳನ್ನು ನುಡಿಯಬಾರದು. ಲಕ್ಷ್ಮಣ, ಅಣ್ಣ, ತಂದೆ ತಾಯಿಯ ಮಾತನ್ನು ನಡೆಸುವುದು ಪುತ್ರರಾದ ನಮ್ಮ ಕರ್ತವ್ಯವಲ್ಲವೇ? ಆದ್ದರಿಂದ ನಾನು 14 ವರ್ಷಗಳ ಕಾಲ ವನವಾಸಕ್ಕೆ ಹೋಗಿ ಬರುವೆನು. ಅಲ್ಲಿಯವರೆಗೂ ನೀನು ನೊಂದಿರುವ ತಂದೆ ತಾಯರನ್ನು ಹಾಗೂ ಈ ಪುರಜನರನ್ನು ಸಂತೈಸು ಸೋದರ. ಅಣ್ಣ, ನಾನು ಅರಮನೆಯಲ್ಲಿರುವುದು, ನೀವು ಅರಣ್ಯವಾಸ ಮಾಡುವುದೇ? ಅಣ್ಣ, ಜ್ಯೇಷ್ಠಾಂಶ ಪುತ್ರನಾದ ನಿನಗೆ ಸಲ್ಲದ ಈ ಅಯೋಧ್ಯೆಯ ಸುಖ ಸಂಪದ ನನಗೇಕೆ? ನಾನು ನಿಮ್ಮ ಸಂಗಡ ಅರಣ್ಯಕ್ಕೆ ಬರುವೆನು. ನನ್ನನ್ನೂ ನಿಮ್ಮ ಜೊತೆ ಕರೆದುಕೊಂಡು ಹೋಗಿ. ಇದೇನು ಸಹೋದರ ಹೀಗೆ ನುಡಿಯುತ್ತಿರುವೆ? ಹಿಂದೆ ನಮ್ಮ ವಂಶದ ಸಗರ ಚಕ್ರವರ್ತಿಯ 60,000 ಜನ ಮಕ್ಕಳು ತಂದೆಯ ಮಾತಿನಂತೆ ಈ ಭೂಮಿಯನ್ನು ಅಗೆದು ಅಗೆದು ಮೃತರಾಗಲಿಲ್ಲವೇ? ಸಹೋದರ, ಪಿತೃವಾಕ್ಯ ಪಾಲನೆಯು ನನ್ನ ಮುಖ್ಯ ಕರ್ತವ್ಯ. ಆದ್ದರಿಂದ ನಾನು ಅರಣ್ಯವಾಸಕ್ಕೆ ಹೋಗಿ ಬರುವೆನು. ನೀನು ಅಲ್ಲಿಯವರೆಗೆ ಇಲ್ಲಿಯೇ ಇರು ಸಹೋದರ. ಅಣ್ಣ,
ಸಹೋದರ. ಹಗಲಿರುಳು ಪರಿತಪಿಪ ಪುರ ಜನರ ತೊರೆವುದು ದೊರೆಯೇ. ರವಿಯಿಲ್ಲದ ಗಗನ, ನಗುವಿಲ್ಲದ ವದನ, ದೇವನಿಲ್ಲದ ಸಾಧನ, ಇಂತಾಯ್ತೆ ಅಯೋಧ್ಯೆಯ ಕಥನ. ಅಣ್ಣ, ಈ ನಿಮ್ಮ ಪಾದ ಕಮಲಗಳನ್ನು ಬಿಟ್ಟು ಒಂದು ಕ್ಷಣವೂ ಅಗಲ ಇರಲಾರೆನು. ಈ ನಿಮ್ಮ ಅಡಿದಾವರೆಗಳನ್ನು ತೇವಿಸುತ್ತಾ ನನ್ನನ್ನೂ ನಿಮ್ಮ ಸಂಗಡ ಕರೆದುಕೊಂಡು ಹೋಗಿ ಅಣ್ಣ. ಸಹೋದರ, ಆಹಾ, ಈಗೇನು ಮಾಡಲಿ? ಜಾನಕಿಯು ನನ್ನೊಡನೆ ಅರಣ್ಯವಾಸಕ್ಕೆ ಹೊರಟಿರುವುದು. ಈಗ ಲಕ್ಷ್ಮಣನೂ ಸಹ ಆಟ ಮಾಡುತ್ತಿರುವರು. ಸಹೋದರ, ನಡೆಯಿರಿ. ಕೊನೆಗೊಮ್ಮೆ ಮಾತಾ ಪಿತೃಗಳಿಗೆ ವಂದಿಸಿ ಅರಣ್ಯವಾಸಕ್ಕೆ ಹೋಗೋಣ. ಹಾಗೆ ಆಗಲಿ ಅಣ್ಣ. ಹಾ ರಾಮಚಂದ್ರ, ನನ್ನನ್ನು ತೊರೆದು ಅರಣ್ಯಕ್ಕೆ ಹೋಗುವೆಯಾ? ಹಿತತಾಲ್ಕೆ ಎಳಲಿದು ಕೊಟ್ಟೆವರಗಳನ್ನೊಂದು ಅಡದ ಸುಧರ ವನವಾಸ ಕಟ್ಟಿದ ರಾಮ. ಪರಮಾನುರಾಗದಿಂ ಸತಿಯ ಮಾತನಾಲಿಸುದೆ ಅಡದ ಸುತರ ವನವಾಸ ಗಟ್ಟಿದ ಪಾಪಿನ ಜಲಜಾಕ್ಷರಾಮ ದಶರಥ ಸುಪ್ರೇಮ ಧನುಜಾಭಿರಾಮ ರಾಮ. ಏನು ಅರಿಯದ ಹೆಣ್ಣಿಗೆ ಮೋಹಕ್ಕೆ ಮರುಳಾಗಿ ಕಣ್ಣು ಕಾಣದ ಕಾಮಾಂಧನಾದ ನಾನು 2 ವರಗಳನ್ನು ಕೊಟ್ಟು ಮೋಸ ಹೋದೆ. ರಾಮಚಂದ್ರ, ಆ ರಾಮಚಂದ್ರ, ಬೇಡ ಕೈಕ, ಬೇಡ. ಈಗಲೂ ಕಾಲ ಮಿಂಚಿಲ್ಲ ಕೈಕ. ಬೇಡ ಕೈಕ. ಕ್ಷೀರವಾ ಉಣಿಸಿದ ಮಾತೆಯು ವಿಷವಾ ಉಣಿಸಿ ಕೊಲ್ಲುವುದೇ. ಬೇಡ ಕೈಗ, ಬೇಡ.
ಉಣಿಸಿದ ಮಾತೆಯು ವಿಷವ ಉಣಿಸಿ ಕೊಲ್ಲುವುದೇ. ಬೇಡ ಕೈಕಾ ಬೇಡ, ಏತಕ್ಕಾಗಿ ಈ ರೀತಿ ಯೋಚಿಸುತ್ತಿರುವೆ? ಸತ್ಯಾತ್ಮನೋ ಸುಗುಣಾತ್ಮನೋ ಕೈಕಾ. ಅಬ್ಬಬ್ಬಾ, ಸತ್ಯಾತ್ಮನೋ ಸುಗುಣಾತ್ಮನೋ ರಘುಕುಲ ರಾಮನೊಳು ಚಲವು ರಾಮನೊಳು ಬೇಡ ಲಾಲನೇ ದಯದಿಂದ ನೋಡ. ಕೊಡು ನೀ ಭರತಗಿ ರಾಜ್ಯವ ಉಳಿಸು ರಾಮನೊಳ್ವನವಾಸವ. ಕೈಕಾ ಬೇಡ ಕೈಕಾ ಬೇಡ, ಕೊಡು ನೀ ಭರತಗಿ ರಾಜ್ಯವ ಉಳಿಸು ರಾಮನೊಳ್ವನವಾಸವ. ಸತ್ಯಾತ್ಮನೋ ಸುಗುಣಾತ್ಮನೋ ರಘುಕುಲ ರಾಮನೊಳು ಚಲವು ರಾಮನೊಳು ಬೇಡ ಲಲನೇ ದಯದಿಂದ ನೋಡ. ಕರವ ಮುಗಿವೆನೇ ಬೇಡ ಕೈಕಾ ಬೇಡ, ಏತಕ್ಕಾಗಿ ಈ ರೀತಿ ಯೋಚನೆ? ಕರವ ಮುಗಿವೆನೇ ಚಲವು ರಾಮನೊಳು ಬೇಡ ಲಲನೇ ದಯದಿಂದ ನೋಡ. ಕೈಕಾ 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 ಬೇಡ ಕೈಕಾ ಬೇಡ, ಶ್ರೀರಾಮಚಂದ್ರನ ವನವಾಸಿಗೆ ಬೇಡ ಕೈಕಾ. ಈಗಲೂ ಕಾಲ ಮಿಂಚಿಲ್ಲ ಕೈಕಾ. ಅಬ್ಬಬ್ಬಾ, ಈ ನಿಮ್ಮ ಗೋಳಾಟವನ್ನು ನಾನು ನೋಡಲಾರೆ. ಈಗ ಕಾಲ ಮಿಂಚಿಲ್ಲ. ಹಾಡಿದ ಮಾತಿಗೆ ತಪ್ಪಿದ್ದೇನೆಂದು ಹೇಳಿಬಿಡಿ. ವಚನ ಭ್ರಷ್ಟರಾಗಿರಿದ್ದೀ ನಾನು. ರಾಮಚಂದ್ರ ಕೆಟ್ಟರು ಕೆಟ್ಟರು. ಜನಕ, ಅರಣ್ಯವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ಬಂದೆಯ ರಾಮಚಂದ್ರ, ಸೂರ್ಯವಂಶದ ರವಿಯೇ ಬಂದೆಯ, ಈ ದಶರಥನ ಹೃದಯ ರತ್ನವೇ ಬಂದೆಯ. ನನ್ನನ್ನು ತೊರೆದು ಅರಣ್ಯಕ್ಕೆ ಹೋಗುವೆಯ ರಾಮಚಂದ್ರ. ಓ ರಾಮಚಂದ್ರ ಕೆಟ್ಟರು ಕೆಟ್ಟರು. ತಂದೆ ಜನಕ, ತಂದೆ ಅಣ್ಣನ ಅರಣ್ಯವಾಸಕ್ಕೆ ಹೋಗುವ ನನ್ನನ್ನು ಆಶೀರ್ವದಿಸಿ ಕಳಿಸಿಕೊಡಿ. ಲಕ್ಷ್ಮಣ, ನೀನು ನನ್ನನ್ನು ತೊರೆದು ಅರಣ್ಯಕ್ಕೆ ಹೋಗುವೆಯ? ಹೋಗಲಿ ಬಿಡಿ. ಹಾ ರಾಮಚಂದ್ರ. ಮಾವನವರೇ, ಪತಿಯ ಸಂಗಡ ವನವಾಸಕ್ಕೆ ಹೊರಟಿರುವ ನನಗೂ ಅನುಜ್ಞೆಯನ್ನು ನೀಡಿ. ಸೀತಾ ಮಗಳೇ, ನೀನು ನನ್ನನ್ನು ತೊರೆದು ಅರಣ್ಯಕ್ಕೆ ಹೋಗುವೆಯ? ಹೋಗಲಿ ಬಿಡಿ. ಛೀನರ ರಾಕ್ಷಸಿ, ಎಷ್ಟೊಂದು ವಿಚಿತ್ರ! ಒಂದೇ ಗೃಹದಲ್ಲಿ ಎಷ್ಟೊಂದು ವಿಚಿತ್ರ!
ಪತಿಯನ್ನೇ ಅನುಸರಿಸಿಕೊಂಡು ಪತಿಯೊಡನೆ ವನವಾಸಕ್ಕೆ ಹೊರಟಿರುವ ಮಹಾನ್ ಸತಿ, ಮತ್ತೊಂದು ಕಡೆ ಪತಿಯ ಕಂಠಕ್ಕೆ ಪ್ರಾಯಳಾಗಿರುವ ಮಹಾನ್ ಹೆಮ್ಮಾರಿ ಛೀನರ ರಾಕ್ಷಸಿ. ನಮ್ಮ ರಘುವಂಶಕ್ಕೆ ನೀನೇ ಹೆಮ್ಮಾರಿಯಾದೆಯ. ಸುಮಂತ್ರ, ಅರಣ್ಯವಾಸಕ್ಕೆ ಹೊರಟಿರುವ ಅರಣ್ಯವಾಸಕ್ಕೆ ಹೊರಟಿರುವ ರಾಮ ಲಕ್ಷ್ಮಣರಿಗೆ ಧನುರ್ಬಾಣಗಳನ್ನು ಸಕಲ ಸಾಮಗ್ರಿಗಳನ್ನು ಕೊಟ್ಟು ಕಳುಹಿಸು. ಹೋಗಲಿ ಹೋಗಲಿ. ಆಗಬಹುದು ನಿಲ್ಲು ಸುಮಂತ್ರ. ನಿಲ್ಲಪ್ಪ ನಿಲ್ಲು. ಮಹಾರಾಣಿಯವರು ಏನೋ ಹೇಳುವಂತಿದೆ, ಕೇಳಿಕೊಂಡು ಹೋಗು. ಏನು ಹೇಳಿದ್ರಿ? ಈ ಅಯೋಧ್ಯ ಸಂಪತ್ತೆಲ್ಲವೂ ಈ ರಾಮನಿಂದೇ ಹೋದ್ರೆ ಕೆನೆ ತೆಗೆದ ಹಾಲಿನಂತೆ ಈ ನಿಸ್ಸಾರವಾದ ರಾಜ್ಯವನ್ನು ಕಟ್ಟಿಕೊಂಡು ನನ್ನ ಮಗನಾದ ಭರತನು ಆಳ್ವಿಕೆ ಮಾಡಬೇಕು. ಕೂಡದು. ರಾಮನ ಹಿಂದೆ ಏನೂ ಹೋಗಕೂಡದು. ರಾಮಚಂದ್ರ, ವನವಾಸಕ್ಕೆ ಹೊರಟಿರುವ ನಿನಗೆ ಈ ರತ್ನಾಭರಣಗಳ ಅವಶ್ಯಕತೆಯಾದ್ರೆ ಅದನ್ನು ಕಳಚಿಡು. ನಾನು ನಿನಗೆ ನಾರುಮುಡಿಯನ್ನು ಕೊಡುವೆ. ಹಾಗೇ ಆಗಲಿ ತಾಯಿ. ಅಣ್ಣ, ತಡೆಯಲು ಅಗ್ರಜ ನಾನಿಗನು, ಕಡಿದುರುಳು ಕೈ ಕುಲಪಾತಕಿಯನ್ನು ತಡೆಯಲು ಅಗ್ರಜ ನಾನಿಗನು. ಸಹೋದರ, ತಡೆಯಲು ಅಗ್ರಜ ನಾನಿಗನು, ಕಡಿದುರುಳು ಕೈ ಕುಲಪಾತಕಿಯನ್ನು ತಡೆಯಲು ಅಗ್ರಜ ನಾನಿಗನು. ಒಡೆಯನ ಪಣಿವನ್ನು ತರಿಸಿಗೆಲ್ಲ ದುಗುಡು ದುಗುಡು ಬಲ ಮುರಿಯುವ ಮುದಗೋಳ್. ಒಡೆಯನ ಪಣಿವನ್ನು ತರಿಸಿಗೆಲ್ಲ ದುಗುಡು ದುಗುಡು ಬಲ ಮುರಿಯುವ ಮುದಗೋಳ್. ತಡೆಯಲು ಅಗ್ರಜ ನಾನಿಗನು, ಕಡಿದಿರುಳು ಕೈ ಕುಲಪಾತಕಿಯನ್ನು ತಡೆಯಲು ಅಗ್ರಜ ನಾನಿಗನು. ನನ್ನನ್ನು ತಡೆಯಬೇಡವಣ್ಣ. ಇಂತಹ ನೀಚ ಕೃತ್ಯಕ್ಕೆ ಕಾರಣರಾದ ಈ ಕೈಕೆಯನ್ನು ಈಗಲೇ. ಇನ್ನು ಸಹೋದರ, ರಘುವಂಶ ತನಯನಾಗಿ ಇಂತಹ ಪಾತಕ ನುಡಿಗಳನ್ನು ನುಡಿಯಬಾರದು. ಕೊಡುತಾಯಿ ನಾರುಮುಡಿಗಳನ್ನು. ಲಕ್ಷ್ಮಣ, ನೀನು ಹೊರಟಿರುವೆ ಅಲ್ಲವೇ? ಸೀತಾ, ರಾಮನಂ ನಾರುಡಿಯ ಕೈಖಾದೇವಿ ರಾಮನ ನಾರುಡಿಯ ಮದಿ ಅದನ್ನು ಕೇಳಿದ ಬಾಬಾಗೆ ತಕ್ಕೆ ಕೊಡುವೆ. ಸೀತಾಮ ಮಾತಗೆ ಕೊಡುವೆ. ತವರು ಮನೆಯ ಭಾಗ್ಯವನ್ನು ಕೊಡು ನೀ. ಕೈಕಾದೇವಿ, ರಾಮನಪ್ಪನ ವನವಾಸಕ್ಕೆ ಹೋಗಲು ಹೇಳಿ ಸೀತಾ ಲಕ್ಷ್ಮಣಗೂ ನಾರುಮುಡಿಯನ್ನು ಕೊಡುವೆಯಾ? ಸೀತಾ ಮಾತೆ ಆವಡಗಳು ನಿಮ್ಮಪ್ಪನ ಮೇಲೆ ಜನಕಂತ ಮಹಾರಾಜರು. ತವರು ಮನೆ ಭಾಗ್ಯವನ್ನು ವಹಿಸಬೇಡ, ಆಕೆ ಧರ್ಮವನ್ನು ವಹಿಸಬೇಡ. ಜಾಗೃತಿಯಾಗಿ ತವರು ಮನೆ ಭಾಗ್ಯವನ್ನು ಕೊಡು. ಇಲ್ಲ ಹೋದಲ್ಲಿ ಜಾಗೃತಿಯಾಗಿ. ಪೂಜ್ಯರೇ, ನನ್ನ ಸ್ವಾಮಿಗೆ ಇಲ್ಲದ ವಸ್ತ್ರಾಭರಣಗಳು ನನಗೇಕೆ? ಅಮ್ಮ, ನನಗೆ ಆ ನಾರುಮುಡಿಯೇ ಸಾಕು. ಅಂಬ ಸೀತಾಮಾತೆ, ಈ ನಿನ್ನ ಪತಿವ್ರತ ಧರ್ಮವು ಬಹಳ ಶ್ಲಾಘನೀಯ ತಾಯಿ. ನೀವಿನ್ನು ಹೋಗಿ ಬನ್ನಿ, ಪರಮಾತ್ಮ ನಿಮ್ಮನ್ನು ಕಾಪಾಡಲಿ. ಅಯ್ಯ ಶ್ರೀರಾಮಚಂದ್ರ, ಈ ನಿನ್ನ ವನವಾಸದಿಂದ ದುಷ್ಟರೆಲ್ಲರೂ ಶಿಕ್ಷಿಸುವರು, ಶಿಷ್ಟರೆಲ್ಲರೂ ರಕ್ಷಿಸುವರು. ನೀವಿನ್ನು ಹೋಗಿ ಬನ್ನಿ, ಆ ಪರಮಾತ್ಮ ನಿಮ್ಮನ್ನು ಕಾಪಾಡಲಿ. ಆಗಲಿ, ನಾನಿನ್ನು ಹೊರಡುವೆನು. ತಂದೆಯೇ, ಕೊನೆಯದಾಗಿ ಅರಣ್ಯವಾಸಕ್ಕೆ ಹೊರಟಿರುವ ನಮ್ಮನ್ನು ಆಶೀರ್ವದಿಸಿ ಕಳುಹಿಸಿಕೊಡಿ. ರಾಮಚಂದ್ರ, ಲಕ್ಷ್ಮಣ, ಸೀತಾ, ಎಂದು ಕಳುಗಲಿ ಸುತರಾಮ
ರಾಮಚಂದ್ರ, ಲಕ್ಷ್ಮಣ, ಸೀತಾ, ಕಳುಗಲಿ ಸುಧರ ನಾವೆಂದು ಕಳುಗಲಿ. ರಾಮಚಂದ್ರ, ಲಕ್ಷ್ಮಣ, ಸೀತಾ, ಅಂಧಕಾಡಿಗೆ ಸುಧರ ಎಂದು ಕಳುಗಲಿ ಸುಧರ ಎಂದು ಕಳುಗಲಿ ಸುಧರ ಎಂದು ಕಳುಗಲಿ. ರಾಮಚಂದ್ರ, ರಾಮಚಂದ್ರ, ಲಕ್ಷ್ಮಣ, ಸೀತಾ, ರಾಮ ಲಕ್ಷ್ಮಣ, ಈ ಭೂಮಿ ಜಾತೆಯ ರಾಮ ಲಕ್ಷ್ಮಣ, ಈ ಭೂಮಿ ಜಾತೆಯ ಪ್ರೇಮ ಒಳಿದು ನಾ ಸುಧರ ಎಂದು ಕಳುಗಲಿ ಸುಧರ. ರಾಮಚಂದ್ರ, ಲಕ್ಷ್ಮಣ, ಸೀತಾ, ಪ್ರೇಮ ಒಳಿದು ನಾ ಸುಧರ ಎಂದು ಕಳುಗಲಿ ಸುಧರ ಎಂದು ಕಳುಗಲಿ ಸುಧರ. ನಾವೆಂದು ಕಳುಗಲಿ ರಾಮ, ಲಕ್ಷ್ಮಣ, ಸೀತಾ. ಸೀತಾ, ಲಕ್ಷ್ಮಣ, ತಂದೆಯವರು ಪುತ್ರ ವಿರಹದಿಂದ ಮೂರ್ಛಿತರಾದಂತಿದೆ. ನಡೆಯಿರಿ, ಕೊನೆಗೊಮ್ಮೆ ವಂದಿಸಿ ಅರಣ್ಯವಾಸಕ್ಕೆ ಹೋಗೋಣ. ಹಾಗೆ ಆಗಲಿ. ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆವೋ ನಾವು. ಪಿತಾ ದಯ
ಸಾಗರ ದಶರಥನೇ ಹೋಗಿ ಬರುವೆವೋ ನಾವು ಪಿತಾ ದಯ ಸಾಗರ. ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ತಂದೆಯೇ ನಿಮ್ಮಯ ಸುಂದರ ಚರಣವ ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಎಂದಿಗೆ ಕಾಂಬೆವೋ ಕರುಣಾವಿರಲಿ. ಪಿತಾ ದಯ ಸಾಗರ ದಶರಥನೇ ಹೋಗಿ ಬರುವೆವೋ ನಾವು ಪಿತಾ ದಯ ಸಾಗರ ದಯ ಸಾಗರ ದಯ ಸಾಗರ. ರಾಮಚಂದ್ರ, ಲಕ್ಷ್ಮಣ, ಸೀತಾ ನನ್ನನ್ನು ತೊರೆದು ಅರಣ್ಯಕ್ಕೆ ಹೋದಿರಾ? ಆ ರಾಮಚಂದ್ರ, ಕೆಟ್ಟೆನು ಕೆಟ್ಟೆನು. ರಾಮನು ತೊರೆದನೆ ಬರಿದಾಯಿದೆ ಅರಮನೆ. ರಾಮಚಂದ್ರ, ಲಕ್ಷ್ಮಣ, ಸೀತಾ ರಾಮನು ತೊರೆದನೆ ಬರಿದಾಯಿದೆ ಅರಮನೆ. ರಾಮನು ತೊರೆದನೆ ಬರಿದಾಯಿದೆ ಅರಮನೆ. ರಾಮಚಂದ್ರ, ಲಕ್ಷ್ಮಣ, ಸೀತಾ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ರಾಮಚಂದ್ರ, ಲಕ್ಷ್ಮಣ, ಸೀತಾ ಮೋಹದ ಮಡದಿಯ ಮಾತಿಗೆ ಮರುಳಾಗಿ ಕಂದ ನಿನ್ನಂದವ ಮತ್ತೆಂದು ನೋಡಲಿ. ರಾಮಚಂದ್ರ, ಕಂದ ನಿನ್ನಂದವ ಮತ್ತೆಂದು ನೋಡಲಿ ತೋರೆದನೆ ತಂದೆಯ ಮರೆತನೆ ಅಯೋಧ್ಯೆಯ
ರಾಮ ರಾಮ ಎಂಬ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ರಾಮಚಂದ್ರ ಏ ರಾಘವ ರಾಮ ರಾಮ ಎಂಬ ನಾಮಸ್ಮರಣೆಯಿಂದ ಕಣ್ಣೀರ ಸುರಿಸುತ್ತ ಕೊರಗಿದನೆ ಕಂದ ಕಣ್ಣೀರ ಸುರಿಸುತ್ತ ಕೊರಗಿದನೆ ಕಂದ ತೋರದನ ತಂದೆಯ ಮರೆತನೆ ಅಯೋಧ್ಯೆಯ ತೋರದನ ತಂದೆಯ ಮರೆತನೆ ಅಯೋಧ್ಯೆಯ ರಾಮನು ತೋರಿದನೆ ಬರಿದಾಯಿತೆ ಎನ್ನರಮನೆ ಬರಿದಾಯಿತೆ ಎನ್ನರಮನೆ ಅಬ್ಬಬ್ಬಾ, ಮುಗಿಯಿತೆ ನಿಮ್ಮ ಗೋಳಾಟ. ನೆನಪಾಯಿತು, ಇದು ತಾಂಡವ ಮನೆಯ ಶಾಪ. ಎಂದು ನನ್ನ ಮಕ್ಕಳು ನನ್ನ ಬಳಿ ಇರುವುದಿಲ್ಲವೋ ಅಂದೇ ನನ್ನ ಮರಣ. ಗಜರಾಜನ ಪುತ್ರನೆಂದು ತಿಳಿದು ಬಾಣ ಇಟ್ಟ ಪ್ರತಿಫಲವೇ ಇದು. ನೆನಪಾಯಿತು, ಇದು ತಾಂಡವ ಮನೆಯ ಶಾಪ. ಕೈಕಾ ಕೈಕಾ, ಸ್ವಲ್ಪ ಜಲವನ್ನು ತರುವೆಯಾ? ಹಾ ರಾಮಚಂದ್ರ, ಹಲೋ ಲಕ್ಷ್ಮಣ, ಸೀತಾ, ಪ್ರಾಣೇಶ್ವರ, ಹೇಳಿ ಪ್ರಾಣೇಶ್ವರ. ಹಲೋ. ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ವನವಾಸಕ್ಕೆ ಹೋಗಿದ್ದಾಯ್ತು. ಇನ್ನ ಭರತನನ್ನು ಕರೆಯಿಸಿ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ. ಪ್ರಾಣೇಶ್ವರ, ಪ್ರಾಣೇಶ್ವರ, ಅಯ್ಯೋ ಸ್ವಾಮಿ, ಅಯ್ಯೋ ಪ್ರಾಣೇಶ್ವರ, ಆರಿತೆ ಸ್ವಾಮಿ, ಪ್ರಾಣೇಶ್ವರ, ಜೀವ ಜ್ಯೋತಿಗಾರಿತೆ ಸ್ವಾಮಿ, ಆರಿತೆ ಜೀವ ಜ್ಯೋತಿಗಾರಿತೆ ಪ್ರಾಣೇಶ್ವರ, ಹರಿಯಿತೆ ಸ್ವಾಮಿ, ಕೋಸಲ ಸಾಮ್ರಾಜ್ಯದ ಆಸೆ ಆರಿತೆ ಜೀವ ಜ್ಯೋತಿಗಾರಿತೆ ಆರ ಕೇಳ್ವೆ ಏನ ಮಾಡ್ವೆ, ಆರ ಕೇಳ್ವೆ ಏನ ಮಾಡ್ವೆ, ತೋರುವುದು ದೂಷಕುನ ನರಿಗಳಲ್ಲಿ ಕೂಗುತಿಹವು, ನರಿಗಳಲ್ಲಿ ಕೂಗುತಿಹವು,
ಬಿರುಸಿನಿಂದ ಗಾಳಿ ಬೀಸಿ. ಶತ್ರುಘ್ನ, ಅಣ್ಣ ನರಿಗಳಲ್ಲಿ ಕೂಗುತಿಹವು ಬಿರುಸಿನಿಂದ ಗಾಳಿ ಬೀಸಿ. ಕರುಗಳಲ್ಲಿ ಅಗ್ನಿ ಸುಡಲು ಓ ಕರುಗಳಲ್ಲಿ ಅಗ್ನಿ ಸುಡಲು ಪರಿದೇನು ತೋರದಾಯ್ತೆ. ಶತ್ರುಘ್ನ, ಅಣ್ಣ ಪರಿದೇನು ತೋರದಾಯ್ತೆ. ತೋರುವುದು ದೂಷಕುನ ಅರ ಕೇಳ್ವೆ ಏನ ಮಾಡ್ಪೆ. ಅರ ಕೇಳ್ವೆ ಏನ ಮಾಡ್ಪೆ. ಅರ ಕೇಳ್ವೆ ಏನ ಮಾಡ್ಪೆ. ತೋರುವುದು ದೂಷಕುನ. ಅಣ್ಣ ಪರಿಯ ಶಕುನ ಎಂದು ಮನಕ್ಕೆ ಪರಿಯ ಶಕುನ ಎಂದು ಮನಕ್ಕೆ ಮನಕ್ಕೆ ಭ್ರಾಂತಿ ಮೂಡುತ್ತಿರುವುದು. ಅಕಟ ಕಾಣನ ನಿಂತು ಶಕುನ ಅಕಟ ಕಾಣನ ಇಂತು ಶಕುನ ಮನಕ್ಕೆ ಭ್ರಾಂತಿ ಮೂಡುತ್ತಿರುವುದು. ತೋರುವುದು ದೂಷಕುನ ಅರ ಕೇಳ್ವೆ ಏನ ಮಾಡ್ಪೆ. ಅರ ಕೇಳ್ವೆ ಏನ ಮಾಡ್ಪೆ. ಅರ ಕೇಳ್ವೆ ಏನ ಮಾಡ್ಪೆ. ತೋರುವುದು ದೂಷಕುನ. ಶಕುನ. ಶತ್ರುಘ್ನ, ಅಣ್ಣ ಇಂದು ಈ ಅಯೋಧ್ಯೆಯು ಈ ರೀತಿ ಕಳಾಹೀನವಾಗಿರಲು ಕಾರಣವೇನಿರಬಹುದು? ಅಲ್ಲದೆ ನಿನ್ನೆಯ ರಾತ್ರಿ ನನಗೆ ದುಸ್ವಪ್ನವೊಂದು ಕಂಡಂತಾಯಿತು. ಆ ಘೋರವಾದ ದುಸ್ವಪ್ನದಲ್ಲಿ ಪೂಜ್ಯ ಪಿತನು ನಿರಸ್ತ್ರನಾಗಿ ಹರ ಹುಚ್ಚನಂತೆ ಅಯೋಧ್ಯೆಯ ರಾಜಬೀದಿಯಲ್ಲಿ ಭರತ ಭರತ ನನ್ನನ್ನು ರಕ್ಷಿಸಲಾರೆಯ ನನ್ನನ್ನು ರಕ್ಷಿಸಲಾರೆಯ ಎಂಬ ಅರ್ಥ ಧ್ವನಿಯಿಂದ ಗೋಳಾಡುತ್ತಾ ಅಯೋಧ್ಯೆಯ ರಾಜಬೀದಿಯಿಂದ ಹೊರಗೆ ಓಡಿ ಹೋದಂತಾಯಿತು. ಅನುಜ, ಅಣ್ಣ ಈಗ ಇಲ್ಲಿ ನೋಡಿದರೆ ಎತ್ತ ನೋಡಿದರತ್ತ, ಎಲ್ಲಿ ನೋಡಿದರಲ್ಲಿ ಶೋಕವು ಮೌನದಿಂದ ಕೂಡಿರುವುದು. ಏನಾಗಿರಬಹುದು ಅನುಜ? ಅಣ್ಣ, ದೈವ ಚಿತ್ತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ. ಇನ್ನು ಮುಂದೆ ನೋಡೋಣ ನಡೆಯಣ್ಣ. ಅನುಜ, ಅಣ್ಣ ವರವಾದ ರುದ್ರತತಿಯೋ ಘೋರವಾದ ರುದ್ರತತಿಯೋ ದಾರಿಯಲ್ಲಿ ಆಟ ಬಂದು ಘೋರವಾದ ರುದ್ರತತಿಯೋ ದಾರಿಯಲ್ಲಿ ಆಟ ಬಂದು ಮರಿ ಹುರುಗ ಅಡ್ಡ ಬಂದು ಓ ಮರಿ ಹುರುಗ ಅಡ್ಡ ಬಂದು ಪರಿದೇನು ತೋರದಾಯ್ತೆ ಪರಿದೇನು ತೋರದಾಯ್ತೆ ತೋರುವುದು ದೂಷಕುನ ಅರ ಕೇಳ್ವೆ ಏನ ಮಾಡ್ಪೆ ಅರ ಕೇಳ್ವೆ ಏನ ಮಾಡ್ಪೆ ಅರ ಕೇಳ್ವೆ ಏನ ಮಾಡ್ಪೆ ತೋರುವುದು ದೂಷಕುನ ದೂಷಕುನ ದೂಷಕುನ. ಶತ್ರುಘ್ನ, ಅಣ್ಣ, ನಾವು ಹೊರಟಾಗಳಿಂದಲೂ ಬರೀ ಅಪಶಕುನಗಳೇ ಕಾಣುತ್ತಿರುವುದು. ಏನಾಗಿರಬಹುದು ಸಹೋದರ?
ಅಣ್ಣ, ದೈವ ಚಿತ್ತವನ್ನು ಮೀರಲು ಯಾರಿಂದಲೂ ಸಾಧ್ಯವಿಲ್ಲ ಅಣ್ಣ. ಇನ್ನು ಮುಂದೆ ನೋಡೋಣ. ಹಾಗೆ ಆಗಲಿ, ನಡಿ ಸಹೋದರ. ಹಾರಿತು ಹಣೆಯ ಬರಹಳಿತು, ಹಣತೆ ಹಾರಿತು. ಪರರ ಮಾತ ಕೇಳಿ ನಾನು ಮೋಸ ಹೋದೆನು, ಪರರ ಮಾತ ಕೇಳಿ ನಾನು ಮೋಸ ಹೋದೆನು. ಪತಿಯ ನಗಲಿ ಕ್ಷಿತೆಯೊಳಗೆ ಪತಿತಳಾದೆನು. ಪತಿಯನೊಳಗೆ ಕ್ಷಿತೆಯೊಳಗೆ ಪತಿತಳಾದೆನು. ಹಣತೆ ಹಾರಿತು ಹಣೆಯ ಬರಳಿತು, ಹಣತೆ ಹಾರಿತು ಹಾರಿತು. ಪಾಪಿ ಮಂತರ, ನನ್ನ ಸೌಭಾಗ್ಯ ನಾಶಕ್ಕಾಗಿ ಮೃತ್ಯು ದೇವತೆಯಾಗಿ ಬಂದೆಯ. ಪತಿಯನ್ನಗಲಿ ಪರಲೋಕವಾಸಿಯಾದೆ, ಬಂಧು ಬಾಂಧವರಿಂದ ತಿರಸ್ಕೃತಳಾದೆ. ಇನ್ನು ಈ ದರಿಯಲ್ಲಿ ಜೀವಿಸಲೇ ನನ್ನ ಕುಮಾರನು, ನನ್ನ ಭರತ ಕುಮಾರನು ಅಮ್ಮ ನನ್ನ ಜನಕನಲ್ಲಿ ಎಂದು ಕೇಳಿದರೆ ನಾನೇನೆಂದು ಉತ್ತರ ನೀಡಲಿ, ಏನೆಂದು ಉತ್ತರ ನೀಡಲಿ? ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ರಾಮ ಪರಂದಾಮ ದಶರಥ ರಾಮ, ಬಾಸುರ ರಾಮ ಸದಾ ನಿನ್ನ ನಾಮ, ಬಾಸುರ ರಾಮ ಸದಾ ನಿನ್ನ ನಾಮ, ರಾಮ ಪರಮ ರಾಮ ಪರಮ ಪಾವನ ರಾಮ, ರಾಮ ಶ್ರೀ ರಾಮ ಪರಂದಾಮ. ಅಮ್ಮ ಅಮ್ಮ, ಇದೋ ನಿನಗೆ ನಮಸ್ಕರಿಸುವುದು. ಮಂಗಳವಾಗಲಿ ಪುತ್ರನೇ. ನನ್ನ ಜನಕನ ಮನೆಯಲ್ಲಿ ಎಲ್ಲರೂ ಕ್ಷೇಮದಿಂದಿರುವೆ ಪುತ್ರ. ಅಮ್ಮ ಅಮ್ಮ, ಏಕೆ ತಾಯಿ, ಏನಾಯಿತು?
ಸದಾ ಸೂರ್ಯ ಚಂದ್ರರ ಕಿರಣಗಳಂತೆ ಕಂಗೊಳಿಸುತ್ತ ಈ ನಿಮ್ಮ ಮುಖ ಕಮಲವು ಅಮ್ಮ ಇಂದು ಬೆಂದಾವರೆಯಂತೆ ಬಾಡಿರಲು ಕಾರಣವೇನು ತಾಯಿ? ಅಮ್ಮ ಅಲ್ಲದೆ ಸದಾ ನಿಮ್ಮ ಮಂದಿರದಲ್ಲೇ ಇರುತ್ತಿದ್ದ ನನ್ನ ಪರಮ ಪೂಜ್ಯ ಜನಕನು ಎಲ್ಲಿ ತಾಯಿ? ಜನಕ 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 ಅಮ್ಮ ಜನಕನೆಲ್ಲಿ ತಾಯಿ? ಕುಮಾರ, ನಿಮ್ಮ ಜನಕ ಇನ್ನೆಲ್ಲಿ? ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ, ಪರಲೋಕವಾಸಿಯಾದರು. ಏನು ತಂದೆಯವರು ಸ್ವರ್ಗಸ್ಥರಾದರೆ ತಂದೆ ಜನಕ ಮಮ ಪಿತಾ ದಶರಥ ಅಗಲಿ ಹೋದೆಯ ಜನಕ ತಂದೆಯವರ ಅಂತ್ಯಕಾಲದಲ್ಲಿ ಅವರ ಬಳಿ ಇದ್ದು ಅವರ ಉತ್ತರ ಕ್ರಿಯಾದಿಗಳನ್ನು ಮಾಡಿದ ಆ ರಾಮ ಲಕ್ಷ್ಮಣರೇ ಪುಣ್ಯಶಾಲಿಗಳು. ಅನುಜ, ಅಂತಹ ಪುಣ್ಯ ನಮಗೆ ಲಭಿಸಲಿಲ್ಲವಲ್ಲ ಸಹೋದರ, ಲಭಿಸಲಿಲ್ಲವಲ್ಲ. ಹೌದು ಅಣ್ಣ, ಅವರೇ ಪುಣ್ಯಶಾಲಿಗಳು. ಆ ಭಾಗ್ಯ ನಮಗೂ ಲಭಿಸಲಿಲ್ಲ. ಇಲ್ಲ ಕುಮಾರ, ನಿಮ್ಮ ಜನಕರ ಅಂತ್ಯಕಾಲದಲ್ಲಿ ಅವರಾರು ಇರಲಿಲ್ಲ ಕಂದ, ಯಾರು ಇರಲಿಲ್ಲ. ಏನು ತಾಯಿ, ತಂದೆಯವರ ಅಂತ್ಯಕಾಲದಲ್ಲಿ ರಾಮ ಲಕ್ಷ್ಮಣರು ಅರಮನೆಯಲ್ಲಿ ಇರಲಿಲ್ಲವೇ? ಇಲ್ಲ ಕುಮಾರ. ಅವರು ಎಲ್ಲಿಗೆ ಹೋಗಿದ್ದರು ತಾಯಿ? ಕುಮಾರ, ಹಿಂದೆ ದೇವಾಸರ ಯುದ್ಧದಲ್ಲಿ ನಾನು ಮಾಡಿದ ಸಾಹಸಕ್ಕೆ ಮೆಚ್ಚಿ ನಿಮ್ಮ ಜನಕರು ನನಗೆ 2 ವರಗಳನ್ನು ಕೊಟ್ಟಿದ್ದರು. ಏನೆಂದು? ಮೊದಲನೇ ವರಕ್ಕೆ ರಾಮಚಂದ್ರನಿಗೆ ನಿಶ್ಚಯವಾಗಿರುವ ಪಟ್ಟಾಭಿಷೇಕವನ್ನು ತಪ್ಪಿಸಿ ನಿನಗಾಗಬೇಕಂತಲೂ. ಏನು? ಅಣ್ಣ ಶ್ರೀರಾಮಚಂದ್ರನಿಗೆ ನಿಶ್ಚಯವಾಗಿದ್ದ ಅಯೋಧ್ಯೆಯ ಪಟ್ಟಾಭಿಷೇಕವನ್ನು ತಪ್ಪಿಸಿ ನನಗೆ ಕಟ್ಟುವಂತೆ ಕೇಳಿದೀಯಾ? ಹೌದು ಕುಮಾರ. ಇನ್ನು 2ನೇ ವರಕ್ಕೆ? 2ನೇ ವರಕ್ಕೆ ರಾಮಚಂದ್ರನು ನಾರುಮುಡಿ ನುಟ್ಟು ಜಟಾವಲ್ಕಲ ದಾರಿಯಾಗಿ ಮುನಿ ವೃತ್ತಿಯಿಂದ ಪುರ ಪ್ರವೇಶ ಹಿಡಿದಾದ 4 ವರ್ಷಗಳ ಕಾಲ ವನವಾಸಕ್ಕೆ ಹೋಗಬೇಕೆಂದು ಕೇಳಿಕೊಂಡನು ಕುಮಾರ. ಏನಂದೆ ತಾಯಿ? ಪಿತೃವಾಕ್ಯವನ್ನು ಪರಿಪಾಲಿಸುವ ಸಲುವಾಗಿ ರಾಮ, ಲಕ್ಷ್ಮಣ, ಸೀತಾ ಎಲ್ಲರೂ ವನವಾಸಕ್ಕೆ ಹೋಗಿದ್ದಾಯಿತು. ಪುತ್ರ ಶೋಕದಿಂದ ನಿಮ್ಮ ಜನಕರು ಪರಲೋಕವಾಸಿಯಾದರು ಕುಮಾರ, ಪರಲೋಕವಾಸಿಯಾದರು. ಏನಂದೆ ತಾಯಿ? ಕೊಲ್ಲುವೆ ನೀ ಕೊಲ್ಲ ಕೈಕೆಯನು, ನಿಲ್ಲದೆ ಬರದೆ ಕೊಲ್ಲುವೆ ನೀ ಕೊಲ್ಲ ಕೈಕೆಯನು. ಶತ್ರುಘ್ನ ಅಣ್ಣ, ಕೊಲ್ಲುವೆ ನೀ ಕೊಲ್ಲ ಕೈಕೆಯನು, ನಿಲ್ಲದೆ ಬರದೆ ಕೊಲ್ಲುವೆ ನೀ ಕೊಲ್ಲ ಕೈಕೆಯನು. ಅಲ್ಲಿ ಈಕೆಯ ಎಲ್ಲ ಮಾಯವ ಸಲ್ಲ ನಡಪಿಕೆ ಈ ಕ್ಷಣದಿ, ಬಲ್ಲೆ ಈಕೆಯ ಎಲ್ಲ ಮಾಯವ ಸಲ್ಲ ನಡಪಿಕೆ ಈ ಕ್ಷಣದಿ. ಕೊಲ್ಲುವೆ ನೀ ಕೊಲ್ಲ ಕೈಕೆಯನು, ನಿಲ್ಲದೆ ಬರದಿ ಕೊಲ್ಲುವೆ ನೀ ಕೊಲ್ಲ ಕೈಕೆಯನು. ಅಣ್ಣ ರಾಮನ ಕಾಡಿಗಳಿಸಿದೆ, ಅರಣ್ಯ ಕಲಿಸಿದೆಯಾ? ಅಣ್ಣ ರಾಮನ ಬಣ್ಣ ಗೆಡಿಸಿದೆ, ಅರಣ್ಯ ಕಲಿಸಿದೆಯಾ? ಚಂಡೆಯಾಗುವ ನಡತೆ ಯಾಚಿಸಿ ಮುನ್ನ ಮರೆತೆಯ ತನ್ನ ಪತಿಯನು. ಚಂಡೆಯಾಗುವ ನಡತೆ ಯಾಚಿಸಿ ಮುನ್ನ ಮರೆತೆಯ ತನ್ನ ಪತಿಯನು. ಕೊಲ್ಲುವೆ ನೀ ಕೊಲ್ಲ ಕೈಕೆಯನು, ನಿಲ್ಲದೆ ಬರದಿ ಕೊಲ್ಲುವೆ ನೀ ಕೊಲ್ಲ ಕೈಕೆಯನು. ಕುಮಾರ, ಏನಂದೆ ತಾಯಿ? ಪೂಜ್ಯ ತಂದೆಯನ್ನು ಹಿಮಾಲಯಕ್ಕೆ ಕಳಿಸಿ ಅಣ್ಣ ಶ್ರೀರಾಮಚಂದ್ರನನ್ನು ಅರಣ್ಯಕ್ಕೆ ಕಳಿಸಿ ಇದೋ ಈ ಕೋಸಲ ಸಿಂಹಾಸನವನ್ನು ನನಗಾಗಿ ಇಟ್ಟೆಯ ಅಮ್ಮ, ನನಗಾಗಿ ಇಟ್ಟೆಯ ಕುಮಾರ. ಅಮ್ಮ, ನೀನೇ ನಿನ್ನ ಕೈಯಾರ ನಿನ್ನ ಅರಿಶಿನ ಕುಂಕುಮವನ್ನು ಅಳಿಸಿಕೊಂಡೆಯ ಅಮ್ಮ. ನೀನೇ ನಿನ್ನ ಕೈಯಾರ ನಿನ್ನ ಪತಿಯನ್ನು ಕೊಂದೆಯ ಅಮ್ಮ. ರಘುವಂಶದ ಪಟ್ಟದರ್ಶಿಯಾಗಿ ದಶರಥೇಂದ್ರನ ಪ್ರೀತಿಯ ಮಡಿದಿಯಾಗಿ ನೀನೇ ನಿನ್ನ ಕೈಯಾರೆ ರಘುವಂಶಕ್ಕೆ ಅಪಕೀರ್ತಿಯನ್ನು ತಂದಿದ್ದೆಯ. ಇಂತಹ ನೀಚ ಕೃತ್ಯಗಳನ್ನು ಮಾಡಬೇಕೆಂದು
ಅದೆಷ್ಟು ದಿನಗಳಿಂದ ಕಾಯುತ್ತಿದ್ದೆ ತಾಯಿ. ಅಯ್ಯೋ, ಇಂತಹ ನರ ರಾಕ್ಷಸಿಯ ಉದರದಲ್ಲಿ ನನಗೇಕೆ ಜನ್ಮವಿಟ್ಟೆ ದೇವಾ, ನನಗೆ ಏಕೆ ಜನ್ಮವಿಟ್ಟೆ? ಶಾಂತನಾಗು ಕುಮಾರ, ಶಾಂತನಾಗು. ಚಿಚ್ಚಿ, ಎಲ್ಲಿಯ ಶಾಂತಿ, ಎಲ್ಲಿಯ ಸಹನೆ? ದೀಪವಿಲ್ಲದ ಮನೆಯಂತೆ ಎಲ್ಲರನ್ನೂ ಕಳೆದುಕೊಂಡು ಈ ದುಃಖಾಂತಕಾರದಲ್ಲಿ ನಾ ಹೇಗೆ ಬದುಕಲಿ? ಕುಮಾರ, ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ನೀನಾದರೂ ಸಿಂಹಾಸನ ಕುಮಾರ. ರಾಮನಿಲ್ಲದರ ಮನೆಯೋ, ರವಿಯಿಲ್ಲದ ಆಕಾಶ, ಲಕ್ಷ್ಮಣ ತೆರಳಲ್ ಅವಲಕ್ಷಣವಿದು, ಮಾತೆ ಸೀತೆಯನ್ನಗಲಿ ಭಾಗ್ಯರಹಿತನಾದೆ, ಅವರ ನಗಲಿದಯ್ಯೋ ಹಡವಿಯಾಯ್ತೆ. ಪ್ರೇಮ ಮೂರ್ತಿಗಳಾದ ರಾಮ ದಶರಥರಗಲಿ, ಸುಮಿತ್ರಾನಂದನರಿಗೊದಗಿದ ಭಾಗ್ಯ ಪಾಪಿ ಭರತನ ಪಾಲ್ಗೆ ಬಾರದಾಯ್ತೆ. ಹೇ ರಾಮ, ಅಯ್ಯೋ ತಂದೆಯೇ ರಾಮಚಂದ್ರ. ಕುಮಾರ, ಗತಿಸಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಈ ಎಲ್ಲವೂ ಕಾರ್ಯವು ನಿನಗಾಗಿ ಮಾಡಿದೆ. ಬಾ ಕುಮಾರ, ನೀನಾದರೂ ಸಿಂಹಾಸನವನ್ನು ಏರಿ ಈ ತಾಯಿಯ ಹೃದಯ ಸಂತೋಷಪಡಿಸು ಕುಮಾರ. ಏನಂದೆ ತಾಯಿ? ಸಿಂಹಾಸನವನ್ನೇರಬೇಕೆ ನಾನು? ಎಂತಹ ಸಿಂಹಾಸನ, ಎಂತಹ ಸನ್ಮಾನ! ಕುಮಾರ, ಕುಲಪಾತಕಿಯಾದ ನೀನು ದುರಾಸೆ ಎಂಬ ತಳಹದಿಯ ಮೇಲೆ ಅನ್ಯಾಯ, ಅನೀತಿ, ಅಸತ್ಯ, ಅಧರ್ಮಗಳೆಂಬ ತೊಲೆಗಳನ್ನೇರಿಸಿ ಪಿತೃದ್ರೋಹ, ಸುತದ್ರೋಹ, ಸತತಿ ದ್ರೋಹ, ರಾಜದ್ರೋಹವೆಂಬ ಅಧರ್ಮ ಸಿಂಹಾಸನವನ್ನು ಸ್ಥಾಪಿಸಿ ಅದರ ಮೇಲೆ ನನ್ನನ್ನು ಕುಳ್ಳಿರಿಸಿ ಈ ರಘುವಂಶದಲ್ಲಿ ನನ್ನ ಅಪಕೀರ್ತಿಯನ್ನು ಅಚಂದ್ರಾಕಾರವಾಗಿಡಬೇಕೆಂದು ಯಾಚಿಸಿರುವೆಯ? ಛೀ ದುಷ್ಟಳೆ, ನಿನ್ನ ನೀಗಲೇ ಈ ಖಡ್ಗದಿಂದ ಕತ್ತರಿಸಿ ಮಾರಿ ಮಸಣಗಳಿಗೆ ಔತಣ ಮಾಡಿಬಿಡುವೆನು. ಬದಲಿಗೆ ಬೇರ್ಪಟ್ಟು ಅರಣ್ಯಕ್ಕೆ ಹೋಗಿರುವ ಅಣ್ಣ ಶ್ರೀರಾಮಚಂದ್ರನನ್ನು ಕರೆತಂದು ಇದೋ ಈ ಸಿಂಹಾಸನದ ಮೇಲೆ ಸ್ಥಾಪಿಸಿ ಅವನ ಬದಲಿಗೆ ನಾನೇ ಅರಣ್ಯಕ್ಕೆ ಹೋಗುವೆನು. ಸಿದ್ಧಳಾಗು ಅಂತತನ ಆಲಯಕ್ಕೆ. ತಡೆಯಣ್ಣ, ಮಾತೆಯನ್ನು ಕೊಲ್ಲಬೇಡ. ಮಾತೆಯ ಕೊಲ್ಲುವರೆ ಆನಿತಾನೆ. ಮಾತೆಯ ಕೊಲ್ಲುವರೆ ಆನಿತಾನೆ. ನೀತಿವಂತನು ನೀನು ಭ್ರಾಂತನಾದೆ ಏಕೆ? ಶತ್ರುನ ನೀತಿವಂತನೇನು ಭ್ರಾಂತನಾದೆ ಏಕೆ? ಮಾತೆಯ ಕೊಲ್ಲುವರೆ ಮಾನಿತಾನೆ. ದೀನವಂತನು ಭೂಪನ. ತಡೆಯಣ್ಣ, ಮಾತೆಯನ್ನು ಕೊಲ್ಲಬೇಡ. ಇದಕ್ಕೆಲ್ಲ ಕಾರಣ ಮಂದರ. ಮೊದಲು ಅವಳನ್ನು ತುಂಡರಿಸಬೇಕು. ನಿಲ್ಲಿ ಭರತ ಶತ್ರುಘ್ನರೇ, ನಿಲ್ಲಿ. ಅವಿವೇಕಗಳು ಮಾಡಿದ ತಪ್ಪಿಗೆ ವಿವೇಕಗಳಾದ ನೀವು ಈ ರೀತಿ ದುಡುಕಬಹುದೇ? ಮೊದಲು ತೈಲ ಕಟೋರದಲ್ಲಿರುವ ಆ ನಿಮ್ಮ ತಂದೆಯರ ಪಿತೃ ಸುತ್ತನ್ನು ಮಾಡಿ, ತದನಂತರ ಅರಣ್ಯವಾಸದಲ್ಲಿರುವ ಈ ನಿಮ್ಮ ರಮಚನನ್ನು ಕರೆದುಕೊಂಡು ಪುನಃ ವ್ಯವಸ್ಥೆ ಮಾಡಿ. ಗುರುಗಳೇ,
ನಮ್ಮ ಸರ್ವ ಅಪರಾಧವನ್ನು ಮನ್ನಿಸಿ ನಿಮಗೆ ಮಂಗಳವಾದಿ ನೀವೇನು ಹೋಗಿ ಬನ್ನಿ. ನಡೀರಿ, ಹೋಗೋಣ. ಹಾಗೆ ಆಗಲಿ, ಬನ್ನಿ ನಮ್ಮ ಕೂಡ. ಛೀ ದುಷ್ಟಡೆ, ನನಗೆ ಮುಖವನ್ನು ತೋರಿಸಬೇಡ, ಹೊರಟು ಹೋಗು. ಕುಮಾರ, ಭರತ ಕುಮಾರ,